ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ಬಾಲಿವುಡ್ ನಲ್ಲಿ ರಿಲೀಸ್ ಆದ ಮೂವಿ ಇಕ್ಕಾ ಸ್ಟೋರಿನ ನೋಡೋಣ. ಸೊ ಇದೊಂದು ಕೋರ್ಟ್ ರೂಮ್ ಡ್ರಾಮಾ ಮೂವಿ ಆಗಿದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕತೆ ಆರಂಭದಲ್ಲಿ ನಮಗೆ ಶೌರ್ಯ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಈತ ಒಬ್ಬ ರಿಚ್ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಈತ ಒಂದು ಕ್ಲಬ್ ಅಲ್ಲಿ ಪಾರ್ಟಿ ಮಾಡ್ತಿರ್ತಾನೆ. ಆಗ ಅಲ್ಲಿ ಅವನಿಗೆ ಸೋಮಿ ಅನ್ನೋ ಒಬ್ಬ ಹುಡುಗಿ ಪರಿಚಯ ಆಗ್ತಾಳೆ. ಇವರಿಬ್ಬರು ಇಲ್ಲಿ ಮಾತಾಡ್ತಾರೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಶೌರ್ಯ ಮತ್ತು ಸೋಮಿ ಅಲ್ಲಿಂದ ಹೋಗ್ಬಿಡ್ತಾರೆ. ಈಗ ಸೀನ್ ಇಲ್ಲಿಂದ ಕಟ್ ಆಗಿ ಒಬ್ಬ ಟೀ ಮಾರುವ ವ್ಯಕ್ತಿಯನ್ನ ತೋರಿಸ್ತಾರೆ. ಈತ ಸೈಕಲ್ ಮೇಲೆ ಟೀ ಅನ್ನ ಮಾರ್ತಿರ್ತಾನೆ. ಈತ ರೋಡ್ ಸೈಡ್ ಅಲ್ಲಿ ಟೀ ಮಾರ್ತಿದ್ದಾಗ ಅಲ್ಲಿ ಒಂದು ಕಾರ್ ಬಂದು ನಿಲ್ಲುತ್ತೆ. ಆ ವ್ಯಕ್ತಿ ಆ ಕಾರ್ ಅಲ್ಲಿದ್ದ ವ್ಯಕ್ತಿಗೆ ಟೀ ಕೊಡೋಕೆ ಹೋಗ್ತಾನೆ. ಆದ್ರೆ ಅಚಾನಕ್ ಆಗಿ ಆ ಕಾರಿಂದ ಒಬ್ಬ ಹುಡುಗಿ ಹೊರಗೆ ಬೀಳ್ತಾಳೆ. ಆಕ್ಚುಲಿ ಈ ಹುಡುಗಿ ಬೇರೆ ಯಾರು ಅಲ್ಲ, ಅದೇ ಸೋಮಿ ಆಗಿರ್ತಾಳೆ. ಆ ವ್ಯಕ್ತಿ ಹತ್ರ ಹೋಗಿ ನೋಡಿದಾಗ ಸೋಮಿ ಸತ್ತೋಗಿರ್ತಾಳೆ. ಅಂದ್ರೆ ಈಕೆನ ಯಾರೋ ಕೊಲೆ ಮಾಡಿ ಇಲ್ಲಿ ಬಿಸಾಕಿ ಹೋಗಿರ್ತಾರೆ. ಇನ್ನೊಂದು ಕಡೆ ನಮಗೆ ಅರ್ಜುನ್ ಅನ್ನೋ ಒಬ್ಬ ಲಾಯರ್ನ ತೋರಿಸ್ತಾರೆ. ಈತ ತುಂಬಾ ಫೇಮಸ್ ಆಗಿರ್ತಾನೆ. ಏಕೆಂದ್ರೆ ಈತ ಇಲ್ಲಿವರೆಗೆ ಯಾವ ಕೇಸನ್ನ ಸೋತಿರಲ್ಲ. ಅದಕ್ಕೆ ಎಲ್ಲರೂ ಇವನನ್ನ ಇಕ್ಕಾ ಅಂತ ಕರಿತಿರ್ತಾರೆ. ಇನ್ನು ಅರ್ಜುನ್ ಕೇವಲ ಬಡವರು ಮತ್ತು ಇನ್ನೋಸೆಂಟ್ ಪೀಪಲ್ ಗಳ ಪರವಾಗಿ ವಾದ ಮಾಡ್ತಿರ್ತಾನೆ. ಇದರಿಂದ ಅರ್ಜುನ್ ತುಂಬಾ ಫೇಮಸ್ ಆಗಿರ್ತಾನೆ. ಇನ್ನು ಅರ್ಜುನ್ ಒಂದು ಕಾನ್ಫರೆನ್ಸ್ ನಲ್ಲಿದ್ದಾಗ ಅವನ ಹೆಂಡತಿ ಅವನಿಗೆ ಕಾಲ್ ಮಾಡ್ತಾಳೆ. ಆಗ ಅರ್ಜುನ್ ತಕ್ಷಣ ಹಾಸ್ಪಿಟಲ್ ಹೋಗ್ತಾನೆ. ಏಕೆಂದ್ರೆ ಅವನ ಮಗಳು ಅಮೈರಾ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿರ್ತಾಳೆ. ಏಕೆಂದ್ರೆ ಇವತ್ತು ಅಮೈರಾ ಸ್ಕೂಲ್ ಅಲ್ಲಿ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಇರುತ್ತೆ. ಆಕೆ ಅದರಲ್ಲಿ ಭಾಗವಹಿಸಿರ್ತಾಳೆ. ಇನ್ನು ಅರ್ಜುನ್ ವೈಫ್ ಅವಂತಿಕಾ ಆಕೆಯನ್ನ ಕರ್ಕೊಂಡು ಹೋಗಿರ್ತಾಳೆ. ಆದ್ರೆ ಆಕೆ ಸ್ವಿಮ್ಮಿಂಗ್ ಮಾಡ್ತಿದ್ದಾಗ ಆಕೆ ಮೂಗಿಂದ ರಕ್ತ ಬರುತ್ತೆ. ಆಗ ಅವರು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿರ್ತಾರೆ. ಈಗ ಡಾಕ್ಟರ್ ಅಮೈರ್ನ ಚೆಕ್ ಮಾಡಿ ಇದೆಲ್ಲ ನಾರ್ಮಲ್, ನೀವು ಟೆನ್ಷನ್ ತಗೋಬೇಡಿ, ಹೀಗೆ ಆಗ್ತಿರುತ್ತೆ ಅಂತ ಹೇಳ್ತಾನೆ. ಆದ್ರೆ ಅವರಿಗೆ ಆಮೇಲೆ ನಾವು ಅಮೈರಾ ಬ್ಲಡ್ ಟೆಸ್ಟ್ ನ ಮಾಡ್ಬೇಕು ಅನ್ಕೊಂಡಿದ್ದೀವಿ, ಇನ್ನು ನಾವು ನಿಮ್ಮ ಬ್ಲಡ್ ಟೆಸ್ಟ್ ಕೂಡ ಮಾಡ್ತೀವಿ ಅಂತ ಹೇಳ್ತಾನೆ. ಇದನ್ನು ಕೇಳಿ ಇವರಿಗೆ ಸ್ವಲ್ಪ ಭಯವಾಗುತ್ತೆ. ಆದ್ರೂ ಅವರು ಪರವಾಗಿಲ್ಲ ಅಂತ ಡಾಕ್ಟರ್ಗೆ ರಕ್ತ ಕೊಟ್ಟು ಅಲ್ಲಿಂದ ಹೋಗ್ತಾರೆ. ಇನ್ನು ಇದೇ ಟೈಮ್ ಅಲ್ಲಿ ಅರ್ಜುನ್ ಅಸಿಸ್ಟೆಂಟ್ ಅವನಿಗೆ ಕಾಲ್ ಮಾಡ್ತಾನೆ ಮತ್ತು ಅರ್ಜುನ್ಗೆ ಶೌರ್ಯ ಕೇಸ್ ಬಗ್ಗೆ ಹೇಳ್ತಾನೆ ಮತ್ತು ಶೌರ್ಯನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಶೌರ್ಯ ತಂದೆ ಹರ್ಷವರ್ಧನ್ ಆ ಕೇಸ್ನ ನೀವೇ ವಾದ ಮಾಡಬೇಕು ಅಂತ ಕೇಳ್ತಿದ್ದಾರೆ ಅಂತ ಹೇಳ್ತಾನೆ. ಏಕೆಂದ್ರೆ ಸೋಮಿ ಇನ್ನೂ ಸತ್ತಿರಲ್ಲ, ಆಕೆ ಇನ್ನೂ ಬದುಕಿರ್ತಾಳೆ. ಆದ್ರೆ ಆಕೆ ಸದ್ಯ ಹಾಸ್ಪಿಟಲ್ ನಲ್ಲಿ ಕೋಮಾದಲ್ಲಿರ್ತಾಳೆ. ಇನ್ನು ಪೊಲೀಸರು ಶೌರ್ಯ ಸೋಮಿನ ಕೊಲ್ಲಕ್ಕೆ ಟ್ರೈ ಮಾಡಿದನಂತ ಅವನ ಮೇಲೆ ಅಟೆಂಪ್ಟ್ ಮರ್ಡರ್ ಕೇಸ್ನ ಹಾಕಿ ಜೈಲಿಗೆ ಹಾಕಿರ್ತಾರೆ. ಈಗ ಅರ್ಜುನ್ ಅಲ್ಲಿಂದ ಹರ್ಷವರ್ಧನ್ ಹತ್ರ ಹೋಗ್ತಾನೆ ಮತ್ತು ನಾನು ಶೌರ್ಯ ಕೇಸನ್ನ ತಗೊಳ್ಳಲ್ಲ ಅಂತ ಹೇಳ್ತಾನೆ. ಆದ್ರೆ ಹರ್ಷವರ್ಧನ್ ಅರ್ಜುನ್ಗೆ ರಿಕ್ವೆಸ್ಟ್ ಮಾಡ್ತಾನೆ, ಈ ಕೇಸಿಂದಾಗಿ ನನ್ನ ರೆಪ್ಯುಟೇಷನ್ ಹಾಳಾಗ್ತಿದೆ, ಈ ಕೇಸ್ನಿಂದಾಗಿ ನನ್ನ ಇಮೇಜ್ಗೆ ಡ್ಯಾಮೇಜ್ ಆಗ್ತಿದೆ, ದಯವಿಟ್ಟು ಈ ಕೇಸ್ನ ನೀವೇ ತಗೋಬೇಕು ಅಂತ ಹೇಳ್ತಾನೆ. ಆದ್ರೆ ಅರ್ಜುನ್ ಮಾತ್ರ ಅದಕ್ಕೆ ರೆಡಿ ಇರಲ್ಲ. ನಾನು ಈ ಕೇಸ್ನ ತಗೊಳ್ಳಲ್ಲ ಅಂತ ಹೇಳ್ತಾನೆ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಅರ್ಜುನ್ ಮತ್ತು ಶೌರ್ಯ ನಡುವೆ ಏನೋ ಒಂದು ಹಳೆ ಜಗಳ ಇರುತ್ತೆ. ಅದಕ್ಕೆ ಅರ್ಜುನ್ ನಾನು ಈ ಕೇಸನ್ನ ತಗೊಳ್ಳಲ್ಲ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ನಮಗೆ ಸೋಮಿ ಕೇಸ್ನ ಮಧು ಅನ್ನೋ ಒಬ್ಬ ಗವರ್ಮೆಂಟ್ ಲಾಯರ್ಗೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಆಕ್ಚುಲಿ ಒಬ್ಬ ಸೀನಿಯರ್ ಲಾಯರ್ ಆ ಕೇಸ್ನ ವಾದ ಮಾಡ್ತಿರ್ತಾನೆ. ಆದ್ರೆ ಅಚಾನಕ್ ಆಗಿ ಅವನ ಆರೋಗ್ಯ ಕೆಡುತ್ತೆ. ಅದಕ್ಕೆ ಈ ಕೇಸ್ನ ಈಗ ಮಧುಗೆ ಕೊಟ್ಟಿರ್ತಾರೆ. ಇನ್ನು ಅದೇ ಟೈಮ್ ಅಲ್ಲಿ ಡಾಕ್ಟರ್ ಅರ್ಜುನ್ಗೆ ಕಾಲ್ ಮಾಡಿ ತನ್ನ ಹತ್ರ ಕರೀತಾನೆ. ಈಗ ಅರ್ಜುನ್ ಮತ್ತು ಅವಂತಿಕಾ ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ಇವರಿಗೆ ಇಲ್ಲಿ ಒಂದು ಶಾಕಿಂಗ್ ವಿಷಯನ ಹೇಳ್ತಾನೆ. ಆಕ್ಚುಲಿ ಅಮೈರಾಗೆ ಕ್ಯಾನ್ಸರ್ ಇರುತ್ತೆ ಮತ್ತು ಅದು ಅಡ್ವಾನ್ಸ್ ಸ್ಟೇಜ್ಗೆ ಹೋಗಿರುತ್ತೆ. ಡಾಕ್ಟರ್ ಇಲ್ಲಿ ಇವರಿಗೆ ಅಮೈರಾನ ಕಾಪಾಡಬೇಕಾದ್ರೆ ಆಕೆಗೆ ಬೋನ್ ನ್ಯಾರೋ ಬೇಕು. ತುಂಬಾ ಕೇಸ್ಗಳಲ್ಲಿ ತಂದೆ ತಾಯಿಗಳ ಬೇವ್ನ ನಾರೋನೆ ಮಕ್ಕಳಿಗೆ ಸೂಟ್ ಆಗುತ್ತೆ. ಆದ್ರೆ ನಾನು ನಿಮ್ಮ ಬ್ಲಡ್ ಟೆಸ್ಟ್ ನ ಮಾಡಿದ್ದೆ, ನಿಮ್ಮ ಬೋನ್ ನ್ಯಾರೋ ಆಕೆಗೆ ಸೂಟ್ ಆಗಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿ ಅರ್ಜುನ್ ತುಂಬಾ ಟೆನ್ಷನ್ ತಗೋತಾನೆ. ಈಗ ಏನ್ ಮಾಡ್ಬೇಕಂತ ಕೇಳ್ತಾನೆ. ಆಗ ಅವಂತಿಕಾ ಅವನಿಗೆ ಟೆನ್ಷನ್ ತಗೋಬೇಡ, ನಿಂದಾಗಿ ನಂದು ಪರವಾಗಿಲ್ಲ, ಇನ್ನೊಬ್ಬ ವ್ಯಕ್ತಿದು ಆಗುತ್ತೆ ಅಂತ ಹೇಳ್ತಾಳೆ. ಇಲ್ಲಿ ನಮಗೆ ಆಕ್ಚುಲಿ ಅರ್ಜುನ್ ಅಮೈರಾ ತಂದೆ ಅಲ್ಲ ಅಂತ ಗೊತ್ತಾಗುತ್ತೆ. ಡಾಕ್ಟರ್ ಅವರಿಗೆ ನೀವು ಅಮೈರಾ ಬಯಾಲಜಿಕಲ್ ತಂದೆನ ಕರ್ಕೊಂಡು ಬಂದ್ರೆ ಅವನ ಬೋರ್ ನ್ಯಾರೋನ ಚೆಕ್ ಮಾಡಿ ನೋಡೋಣ ಅಂತ ಹೇಳ್ತಾನೆ. ಈಗ ಇವರು ಅಮೈರಾನ ಕರ್ಕೊಂಡು ಮನೆಗೆ ಬರ್ತಾರೆ. ಇಲ್ಲಿ ಬಂದಾಗ ಅವಂತಿಕಾ ಅರ್ಜುನ್ಗೆ ಆ ವ್ಯಕ್ತಿ ಯಾವತ್ತೂ ತನ್ನ ಬೋರ್ನ್ ಮ್ಯಾರೆ ಕೊಡೋಕೆ ಒಪ್ಕೊಳ್ಳಲ್ಲ ಅಂತ ಹೇಳ್ತಾಳೆ. ಆಗ ಅರ್ಜುನ್ ಆಕೆಗೆ ನೀನು ಟೆನ್ಷನ್ ತಗೋಬೇಡ, ನಾನು ಹೋಗಿ ಮಾತಾಡ್ತೀನಿ ಅಂತ ಹೇಳ್ತಾನೆ. ಈಗ ಅರ್ಜುನ್ ಅಲ್ಲಿಂದ ಅಮೈರಾ ರಿಯಲ್ ಫಾದರ್ ಹತ್ರ ಬರ್ತಾನೆ. ಈತ ಬೇರೆ ಯಾರು ಅಲ್ಲ, ಅದೇ ಶೌರ್ಯ ಆಗಿರ್ತಾನೆ. ಅರ್ಜುನ್ ಶೌರ್ಯಗೆ ನಿನ್ನ ಬೋನ್ ಮ್ಯಾರೋ ಬೇಕಾಗಿತ್ತು, ಏಕೆಂದ್ರೆ ನಿನ್ನ ಮಗಳಿಗೆ ಕ್ಯಾನ್ಸರ್ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಶೌರ್ಯ ಸ್ವಲ್ಪನೂ ಟೆನ್ಷನ್ ತಗೊಳ್ಳಲ್ಲ. ಆತ ಅರ್ಜುನ್ಗೆ ನಾನು ಅಮೈರಾಗೆ ಬೋನ್ ಮ್ಯಾರೋನ ಕೊಡ್ತೀನಿ, ಆದ್ರೆ ಅದಕ್ಕೆ ಬದಲಾಗಿ ನೀನು ನನ್ನ ಕೇಸ್ನ ವಾದ ಮಾಡಬೇಕು ಅಂತ ಹೇಳ್ತಾನೆ. ಇದನ್ನು ಕೇಳಿ ಅರ್ಜುನ್ಗೆ ತುಂಬಾ ಕೋಪ ಬರುತ್ತೆ. ಆದ್ರೂ ಅವನು ತನ್ನ ಮಗಳಿಗಾಗಿ ಅದನ್ನ ಒಪ್ಕೋತಾನೆ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಶೌರ್ಯ ಕೂಡ ಒಬ್ಬ ಲಾಯರ್ ಆಗಿರ್ತಾನೆ. ಮೊದಲು ಅವನು ಅರ್ಜುನ್ ಜೊತೆ ಸೇರಿ ಪ್ರಾಕ್ಟೀಸ್ ಮಾಡ್ತಿರ್ತಾನೆ. ಆದ್ರೆ ಶೌರ್ಯ ಬಿಹೇವಿಯರ್ ಸರಿಗಿರಲ್ಲ, ಅವನು ಎಲ್ಲ ಫೇಕ್ ಮಾಡ್ತಿರ್ತಾನೆ. ಅದಕ್ಕೆ ಅರ್ಜುನೇ ಅವನ ವಿರುದ್ಧ ವಾದ ಮಾಡಿ ಅವನ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿಸಿರ್ತಾನೆ. ಅದಕ್ಕೆ ಇವರು ಯಾವಾಗ್ಲೂ ಜಗಳ ಆಡ್ತಿರ್ತಾರೆ. ಇವರ ನಡುವೆ ಹೊಂದಾಣಿಕೆ ಇರಲ್ಲ. ಈಗ ಅರ್ಜುನ್ ಬೇರೆ ಆಪ್ಷನ್ ಇಲ್ಲದೆ ಶೌರ್ಯ ಕೇಸ್ ನ ತಗೋತಾನೆ ಮತ್ತು ತನ್ನ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ತಾನೆ. ಇನ್ನೊಂದು ಕಡೆ ಮಧುಗೆ ಶೌರ್ಯ ಕೇಸ್ ನ ಅರ್ಜುನ್ ತಗೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ. ಇದನ್ನ ಕೇಳಿ ಆಕೆ ಶಾಕ್ ಆಗ್ತಾಳೆ. ಏಕೆಂದ್ರೆ ಎಲ್ಲರೂ ಹೇಳೋ ಪ್ರಕಾರ ಅರ್ಜುನ್ ಕೇವಲ ಇನ್ನೊಂದು ವ್ಯಕ್ತಿಗಳ ಕೇಸನ್ನ ತಗೋತಿರ್ತಾನೆ. ಆದ್ರೆ ಇಲ್ಲಿ ಎಲ್ಲರಿಗೆ ಕನ್ಫರ್ಮ್ ಇರುತ್ತೆ, ಶೌರ್ಯನೇ ಈ ಕೊಲೆ ಮಾಡೋಕೆ ಟ್ರೈ ಮಾಡಿದ್ದ ಅಂತ ಗೊತ್ತಿರುತ್ತೆ. ಆದ್ರೂ ಅರ್ಜುನ್ ಯಾಕೆ ಈ ಕೇಸ್ನ ತಗೊಂಡಿರ್ಬೋದು ಅಂತ ಆಕೆ ಯೋಚನೆ ಮಾಡ್ತಾಳೆ. ಇನ್ನು ಆಕೆ ಅರ್ಜುನ್ ಈ ಕೇಸಲ್ಲಿ ಇದ್ದಾನಂದ್ರೆ ಇದರಲ್ಲಿ ಏನೋ ಒಂದು ಟ್ವಿಸ್ಟ್ ಇರಬೇಕು, ಅದಕ್ಕೆ ಇದನ್ನ ಚೆನ್ನಾಗಿ ರಿಸರ್ಚ್ ಮಾಡಬೇಕು ಅಂತ ಹೇಳ್ತಾಳೆ. ಈಗ ಮಧು ಕೂಡ ತನ್ನ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ತಾಳೆ. ಈಗ ಸೀನ್ ಅರ್ಜುನ್ ಕಡೆ ಶಿಫ್ಟ್ ಆಗುತ್ತೆ. ಅರ್ಜುನ್ ತನ್ನ ಟೀಮ್ಗೆ ನೀವು ಹೋಗಿ ಶೌರ್ಯ ಕಾರ್ನ ಚೆನ್ನಾಗಿ ಚೆಕ್ ಮಾಡಿ, ಅದರಲ್ಲಿ ನಮಗೆ ಯಾವ್ದಾದ್ರು ಎವಿಡೆನ್ಸ್ ಸಿಗ್ಬೋದು ಅಂತ ಹೇಳ್ತಾನೆ. ಆದ್ರೆ ಅರ್ಜುನ್ಗೆ ಶೌರ್ಯ ತನ್ನ ಕಾರ್ನ ಕೆಮಿಕಲ್ ವಾಶ್ ಮಾಡಿಸಿದಾನೆ ಅಂತ ಗೊತ್ತಾಗುತ್ತೆ.
ಇನ್ನು ಮಾರನೇ ದಿನ ಕೋರ್ಟ್ ಕೇಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಅರ್ಜುನ್ ಶೌರ್ಯನ ಕರೀತಾನೆ ಮತ್ತು ಅವನಿಗೆ ಅವತ್ತು ರಾತ್ರಿ ಏನಾಯ್ತು ಅಂತ ಕೇಳ್ತಾನೆ. ಆಗ ಶೌರ್ಯ, ಅವತ್ತು ರಾತ್ರಿ ನಾನು ಕ್ಲಬ್ಗೆ ಹೋಗಿದ್ದೆ, ಅಲ್ಲಿ ನನಗೆ ಸೋಮಿ ಪರಿಚಯ ಆದ್ಲು. ನಾವಿಬ್ರು ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡಿದ ಮೇಲೆ ಡಿನ್ನರ್ಗೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ. ಇನ್ನು ನಾವು ಕಾರಲ್ಲಿ ಹೋಗ್ತಿದ್ದಾಗ ನಾನು ಸೋಮಿಗೆ ಕಿಸ್ ಮಾಡೋಕೆ ಟ್ರೈ ಮಾಡಿದೆ. ಇದರಿಂದ ಆಕೆ ತುಂಬಾ ಭಯಪಟ್ಟಿದ್ಲು. ಆಮೇಲೆ ಆಕೆ ಕೋಪದಿಂದ ಕಾರಿಂದ ಇಳಿದು ಹೋದ್ಲು. ಆಮೇಲೆ ಆಕೆ ಜೊತೆ ಏನಾಯ್ತೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ಅಲ್ಲೇ ಕೂತಿದ್ದ ಶೌರ್ಯ ಹೆಂಡತಿ ಗೌರಿಗೆ ತುಂಬಾ ಕೋಪ ಬರುತ್ತೆ. ಆಕೆ ಅಲ್ಲಿಂದ ಎದ್ದು ಹೋಗ್ತಾಳೆ. ಈಗ ಮಧು ಶೌರ್ಯ ಜೊತೆ ಮಾತಾಡ್ತಾಳೆ. ನೀವು ಅವತ್ತು ರಾತ್ರಿ ಎಷ್ಟು ಗಂಟೆಗೆ ಮನೆಗೆ ಹೋದ್ರಿ ಅಂತ ಕೇಳ್ತಾಳೆ. ಆಗ ಶೌರ್ಯ ಆಕೆಗೆ ನಾನು ರಾತ್ರಿ 1 ಗಂಟೆಗೆ ಮನೆಗೆ ಹೋದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮಧು ಅವನಿಗೆ ಅದನ್ನ ಸಾಬೀತ್ ಮಾಡೋಕೆ ನಿಮ್ಮ ಹತ್ರ ಏನಾದ್ರೂ ಸಾಕ್ಷಿ ಇದನ್ನ ಅಂತ ಕೇಳ್ತಾಳೆ. ಆದ್ರೆ ಶೌರ್ಯಗೆ ಅವತ್ತು ರಾತ್ರಿ ತಾನು 1 ಗಂಟೆಗೆ ಮನೆಗೆ ಹೋಗಿದ್ದೆ ಅಂತ ಸಾಬೀತ್ ಮಾಡೋಕೆ ಯಾವುದೇ ಆಧಾರ ಇರಲ್ಲ. ಇನ್ನು ಗೌರಿ ಶೌರ್ಯ 1 ಗಂಟೆಗೆ ಮನೆಗೆ ಬಂದಿದ್ದ ಅಂತ ಹೇಳ್ಬೋದಾಗಿರುತ್ತೆ. ಆದ್ರೆ ಆಕೆ ಸತ್ಯ ಹೇಳ್ತಾಳೋ ಸುಳ್ಳು ಹೇಳ್ತಾನಂತೋ ಯಾರಿಗೂ ಕನ್ಫರ್ಮ್ ಇರಲ್ಲ. ಅದಕ್ಕೆ ಅವರು ಗೌರಿ ಮಾತನ್ನ ಕೇಳಲ್ಲ. ಈಗ ಕೋರ್ಟಿವರಿಗೆ ನೆಕ್ಸ್ಟ್ ಡೇಟ್ ನ ಕೊಡ್ತಾರೆ. ಇನ್ನೊಂದು ಕಡೆ ನಮಗೆ ನಾಯರನ್ನ ತೋರಿಸ್ತಾರೆ. ಎಲ್ಲರೂ ಸ್ಕೂಲಲ್ಲಿ ಈಕೆನ ಗೇಲಿ ಮಾಡ್ತಿರ್ತಾರೆ. ನಿಮ್ಮ ತಂದೆ ಒಬ್ಬ ಕ್ರಿಮಿನಲ್ ಪರವಾಗಿ ವಾದ ಮಾಡ್ತಿದ್ದಾರೆ ಅಂತ ಹೇಳ್ತಿರ್ತಾರೆ. ಇದನ್ನ ಕೇಳಿ ಸಮಯರಿಗೆ ತುಂಬಾ ಬೇಜಾರಾಗುತ್ತೆ. ಆಕೆ ಮನೆಗೆ ಬಂದು ತನ್ನ ತಂದೆಗೆ ಇದೇ ವಿಷಯನ ಹೇಳ್ತಾಳೆ. ಆದ್ರೆ ಅರ್ಜುನ್ ಆಕೆಗೆ ಸಮಾಧಾನ ಮಾಡ್ತಾನೆ. ನೀನು ಚಿಂತೆ ಪಡಬೇಡ, ಸತ್ಯ ಹೊರಗೆ ಬರುತ್ತೆ ಅಂತ ಹೇಳ್ತಾನೆ. ಇನ್ನು ಕೋರ್ಟೆ ಬಂದಾಗ ಮಧು ಒಬ್ಬ ವಿಟ್ನೆಸ್ ನ ಕರ್ಕೊಂಡು ಬಂದಿರ್ತಾಳೆ. ಈತ ಅದೇ ಚಾಯ್ ಮಾರುವ ವ್ಯಕ್ತಿ ಆಗಿರ್ತಾನೆ. ಮಧು ಅವನಿಗೆ ಅವತ್ತು ನೀನು ಕಾರಲ್ಲಿ ಶೌರ್ಯನ ನೋಡಿದ್ಯಾ ಅಂತ ಕೇಳ್ತಾಳೆ. ಆಗ ಆತ ಏನೋ ಗೊತ್ತಿಲ್ಲ, ಆದ್ರೆ ಆ ಕಾರ್ ಮಾತ್ರ ಶೌರ್ಯದಾಗಿತ್ತು ಅಂತ ಹೇಳ್ತಾನೆ. ಇದನ್ನ ಕೇಳಿ ಅರ್ಜುನ್ ಆತನಿಗೆ ನೀನು ಅವತ್ತು ನೋಡಿದ ಕಾರ್ ಯಾವ ಕಂಪನಿದು ಅಂತ ಕೇಳ್ತಾನೆ. ಆದ್ರೆ ಆ ವ್ಯಕ್ತಿಗೆ ಆ ಕಾರ್ ಯಾವ ಕಂಪನಿದು ಅಂತ ಗೊತ್ತಿರಲ್ಲ. ಅವನು ಆ ಕಾರ್ ಕರಿ ಬಣ್ಣದಾಗಿತ್ತು ಅಂತ ಹೇಳ್ತಾನೆ. ಆದ್ರೆ ಅವನು ಅವತ್ತು ಶೌರ್ಯ ಕಾರಿಂದ ಕೆಳಗಿಳಿಯೋದನ್ನ ನೋಡಿರಲ್ಲ. ಅದಕ್ಕೆ ಇವನ ಸಾಕ್ಷಿ ರಿಜೆಕ್ಟ್ ಆಗುತ್ತೆ. ಈಗ ಮಧು ಇದೇ ಕೇಸ್ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಆಗ ಆಕೆಗೆ ಒಂದು ವಿಷಯ ನೆನಪಾಗುತ್ತೆ. ಮರ್ಡರ್ ವೆಪನ್ ಇನ್ನೂ ಸಿಕ್ಕಿರಲ್ಲ. ಆಗ ಆಕೆಗೆ ಶೌರ್ಯ ಆಕೆ ಮೇಲೆ ತನ್ನ ಕಾರ್ ಕೀಯಿಂದ ಅಟ್ಯಾಕ್ ಮಾಡಿರ್ತಾನೆ. ಆಗ ಆಕೆ ಆ ಕಾರ್ ಕೀನ ತಗೋಬೇಕು ಅಂತ ಯೋಚನೆ ಮಾಡ್ತಾಳೆ. ಆದ್ರೆ ಶೌರ್ಯ ಕಾರ್ನ ಕ್ಲೀನ್ ಮಾಡ್ಸಿರ್ತಾನೆ. ಆದ್ರೂ ಆಕೆ ಒಂದ್ಸಲ ಆ ಕೀನ ಚೆಕ್ ಮಾಡಬೇಕು, ಅದರಿಂದ ಏನಾದ್ರೂ ಎವಿಡೆನ್ಸ್ ಸಿಗಬಹುದು ಅಂತ ಹೇಳ್ತಾಳೆ. ಅದಕ್ಕೆ ಆಕೆ ಪೊಲೀಸರನ್ನ ಭೇಟಿಯಾಗಿ ಒಂದು ಸಲ ಶೌರ್ಯ ಕಾರ್ ಕೀನ ಚೆಕ್ ಮಾಡುವಂತೆ ಹೇಳ್ತಾಳೆ. ಇನ್ನೊಂದು ಕಡೆ ನಮಗೆ ಅರ್ಜುನ್ ತೋರಿಸ್ತಾರೆ. ಈತ ಮನೆಯಲ್ಲಿ ಕೂತು ಟೆನ್ಷನ್ ತಗೋತಿರ್ತಾನೆ. ಆಗ ಅಲ್ಲಿ ಅವಂತಿಕ ಬರ್ತಾಳೆ. ಈಕೆ ಬಂದು ಅರ್ಜುನ್ಗೆ ನನ್ನ ಹತ್ರ ಸೋಮಿ ಸೋಷಿಯಲ್ ಮೀಡಿಯಾ ಡಾಟಾ ಇದೆ, ಅದನ್ನ ತಗೋ ಅಂತ ಹೇಳ್ತಾಳೆ. ಆದ್ರೆ ಅರ್ಜುನ್ ಅದಕ್ಕೆ ಒಪ್ತಿರಲ್ಲ. ಇದರಿಂದ ಆಕೆ ಹೆಸರು ಕೆಡುತ್ತೆ, ನಾವು ಅದನ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾನೆ. ಆದ್ರೆ ಅವಂತಿಕ ಅವನಿಗೆ ಇದೆಲ್ಲ ನಾವು ನಮ್ಮ ಮಗಳಿಗೋಸ್ಕರ ಮಾಡ್ಲೇಬೇಕು ಅಂತ ಹೇಳ್ತಾಳೆ. ಈಗ ಅರ್ಜುನ್ ಬೇರೆ ಆಪ್ಷನ್ ಇಲ್ಲದೆ ಆ ಡಾಟಾನ ತಗೋತಾನೆ. ಇನ್ನು ಮಾರನೇ ದಿನ ಅರ್ಜುನ್ ಕೋರ್ಟ್ಗೆ ಹೋಗ್ತಿದ್ದಾಗ ಅಲ್ಲಿ ಸೋಮಿ ತಾಯಿ ಬರ್ತಾಳೆ. ಈಕೆ ಬಂದು ಅರ್ಜುನ್ಗೆ ಇವತ್ತು ನೀವು ಅಭಿಮನ್ಯನ ಕರಿತೀರಾ ಅಂತ ನನಗೆ ಗೊತ್ತು, ಇದರಿಂದ ಆಕೆಗೆ ಹೆಸರು ಕೆಡಬಹುದು, ದಯವಿಟ್ಟು ಅವನನ್ನ ಕರಿಬೇಡಿ ಅಂತ ಹೇಳ್ತಾಳೆ. ಆದ್ರೆ ಅರ್ಜುನ್ ಆಕೆ ಮಾತನ್ನ ಕೇಳಲ್ಲ. ಇದು ತುಂಬಾ ಲೇಟ್ ಆಗಿದೆ, ನಾನು ಏನು ಮಾಡಕ್ಕಾಗಲ್ಲ ಅಂತ ಹೇಳ್ತಾನೆ. ಇನ್ನು ಕೋರ್ಟ್ ಸ್ಟಾರ್ಟ್ ಆದಾಗ ಈಗ ಅರ್ಜುನ್ ಅಭಿಮನ್ಯುನ ಅಲ್ಲಿಗೆ ಕರೆದಿರ್ತಾನೆ. ಅಭಿಮನ್ಯು ಆಕ್ಚುಲಿ ಸೋಮಿ ಬಾಯ್ ಫ್ರೆಂಡ್ ಆಗಿರ್ತಾನೆ. ಇಲ್ಲಿ ಅರ್ಜುನ್ ಅಭಿಮನ್ಯುಗೆ ಸೋಮಿ ಬಗ್ಗೆ ಕೇಳ್ತಾನೆ. ಆಗ ಅಭಿಮನ್ಯು ಸೋಮಿ ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಿದ್ಲು, ಅದಕ್ಕೆ ನನಗೆ ಯಾವಾಗ್ಲೂ ಆಕೆ ಮೇಲೆ ಡೌಟ್ ಇರ್ತಿತ್ತು, ನಾನು ಆಕೆಗೆ ವಾರ್ನಿಂಗ್ ಸಹ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅರ್ಜುನ್ಗೆ ತುಂಬಾ ಕೋಪ ಬರುತ್ತೆ. ನೀನು ಯಾವುದೇ ಹುಡುಗಿ ಬಗ್ಗೆ ಹಾಗೆ ಮಾತಾಡಬಾರ್ದು ಅಂತ ಹೇಳ್ತಾನೆ. ಇದರಿಂದ ಎಲ್ಲರೂ ಸೋಮಿ ಕ್ಯಾರೆಕ್ಟರ್ ಮೇಲೆ ಕ್ವಶನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಇದು ತುಂಬಾ ದೊಡ್ಡ ಡಿಬೇಟ್ ಆಗಿರುತ್ತೆ. ಇದನ್ನ ನೋಡಿ ಅರ್ಜುನ್ಗೆ ತುಂಬಾ ಬೇಜಾರಾಗುತ್ತೆ. ಏಕೆಂದ್ರೆ ಅವನಿಂದಾಗಿ ಒಬ್ಬ ಹುಡುಗಿಯ ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗ್ತಿರುತ್ತೆ. ಇನ್ನು ಮಾರನೇ ದಿನ ಮಧು ಫಾರೆನ್ಸಿಕ್ ಡಾಕ್ಟರ್ನ ಕರ್ಕೊಂಡು ಬಂದಿರ್ತಾಳೆ. ಇವರು ಈಗ ಆ ಕಾರ್ ಕೀನ ಚೆಕ್ ಮಾಡಿಸಿರ್ತಾರೆ. ಆಗ ಇವರಿಗೆ ಅದರಲ್ಲಿ ಸೋಮಿ ಬ್ಲಡ್ ಸ್ಯಾಂಪಲ್ ಸಿಕ್ಕಿರುತ್ತೆ. ಇದನ್ನ ಕೇಳಿ ಅರ್ಜುನ್ ಕೂಡ ಶಾಕ್ ಆಗ್ತಾನೆ. ಅವನು ಜಡ್ಜ್ಗೆ ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಾನೆ. ಈಗ ಅವನು ಅಲ್ಲಿಂದ ಶೌರ್ಯನ ಮೀಟ್ ಆಗೋಕೆ ಹೋಗ್ತಾನೆ. ಶೌರ್ಯ ಜೈಲಲ್ಲಿ ಇರ್ತಾನೆ. ಇಲ್ಲಿ ಅವನಿಗೆ ಫುಲ್ ಫೆಸಿಲಿಟಿ ಕೊಟ್ಟಿರ್ತಾರೆ. ಇಲ್ಲಿ ಟಿವಿ, ಫ್ರಿಡ್ಜ್, ಮಂಚ ಕೂಡ ಇರುತ್ತೆ. ಇದನ್ನ ನೋಡಿ ಅರ್ಜುನ್ಗೆ ಶಾಕ್ ಆಗುತ್ತೆ. ಏಕೆಂದ್ರೆ ಅವನು ಜೈಲಲ್ಲಿ ಇರೋ ತರ ಇರಲ್ಲ. ಅವನು ಇಲ್ಲಿ ತುಂಬಾ ಆರಾಮಾಗಿ ಇರ್ತಾನೆ. ಇಲ್ಲಿ ಬಂದು ಅರ್ಜುನ್ ಶೌರ್ಯಗೆ ನೀನು ನಿಜ ಹೇಳು, ನೀನು ಸೋಮಿನ ಕೊಂದಿಲ್ಲ ತಾನೆ ಅಂತ ಕೇಳ್ತಾನೆ. ಆಗ ಶೌರ್ಯ ಅವನಿಗೆ ನನಗೆ ಗೊತ್ತಿಲ್ಲ, ನಾನು ಆಕೆಗೆ ಕಿಸ್ ಮಾಡೋಕೆ ಟ್ರೈ ಮಾಡಿದಾಗ ಆಕೆಯ ಬ್ಲಡ್ ನನ್ನ ಕೀ ಮೇಲೆ ಅಂಟ್ಕೊಂಡಿರ್ಬೋದು ಅಂತ ಹೇಳ್ತಾನೆ. ಅಷ್ಟಕ್ಕೂ ನೀನು ಇದೆಲ್ಲ ಬಿಟ್ಬಿಡು, ನಾನು ಆಕೆಗೆ ಏನು ಮಾಡಿಲ್ಲ, ನೀನು ಆದಷ್ಟು ಬೇಗ ನನ್ನ ಈ ಕೇಸಿಂದ ಹೊರಗಿತ, ಇಲ್ಲಾಂದ್ರೆ ನಾನು ಬೋನ್ ಮ್ಯಾರೋ ಕೊಡಲ್ಲ ಅಂತ ಹೇಳ್ತಾನೆ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಶೌರ್ಯ ಮತ್ತು ಅವಂತಿಕಾ ಇಬ್ಬರು ಬಾಯ್ ಫ್ರೆಂಡ್ ಮತ್ತು ಗರ್ಲ್ ಫ್ರೆಂಡ್ ಆಗಿರ್ತಾರೆ. ಅದೇ ಟೈಮಲ್ಲಿ ಅವಂತಿಕಾ ಪ್ರೆಗ್ನೆಂಟ್ ಆಗಿರ್ತಾಳೆ. ಆದ್ರೆ ಇನ್ನು ಇವರು ಮದುವೆ ಆಗಿರಲ್ಲ. ಅದಕ್ಕೆ ಶೌರ್ಯ ಆಕೆಗೆ ನಾನು ಈ ಮಗುಗೋಸ್ಕರ ಇನ್ನೂ ರೆಡಿ ಆಗಿಲ್ಲ, ಅದಕ್ಕೆ ನೀನು ಅಬಾರ್ಷನ್ ಮಾಡಿಸ್ಬಿಡು ಅಂತ ಹೇಳ್ತಾನೆ. ಆದ್ರೆ ಅವಂತಿಕಾಗೆ ಈ ಮಗು ಬೇಕಾಗಿರುತ್ತೆ. ಅದಕ್ಕೆ ಆಕೆ ಅಬಾರ್ಷನ್ ಮಾಡ್ಸೋಕೆ ಒಪ್ಪಲ್ಲ. ಇನ್ನು ಅದೇ ಟೈಮಲ್ಲಿ ಅರ್ಜುನ್ ಕೂಡ ಅವಂತಿಕನ ಲವ್ ಮಾಡ್ತಿರ್ತಾನೆ. ಅದಕ್ಕೆ ಅವನು ಈ ಮಗು ಜೊತೆ ಅವಂತಿಕನ ಮದುವೆ ಆಗ್ತಾನೆ. ಇಲ್ಲಿ ಅರ್ಜುನ್ ಶೌರ್ಯಗೆ ನಾನು ಆದಷ್ಟು ಬೇಗ ನಿನ್ನ ಹೊರಗೆ ತರ್ತೀನಿ ಮತ್ತು ನನ್ನ ಮಗಳನ್ನ ಕೂಡ ಕಾಪಾಡ್ಕೋತೀನಿ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ನಮಗೆ ಅವಂತಿಕನ ತೋರಿಸ್ತಾರೆ. ಈಕೆ ತನ್ನ ಮಗಳನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾಳೆ. ಏಕೆಂದ್ರೆ ಈಕೆ ಕಂಡೀಷನ್ ತುಂಬಾ ಹದಗೆಟ್ಟಿರುತ್ತೆ. ಇನ್ನು ಅದೇ ಟೈಮಲ್ಲಿ ಅರ್ಜುನ್ಗೆ ಸೋಮಿ ಡೆತ್ ಆಗಿದೆ ಅಂತ ಗೊತ್ತಾಗುತ್ತೆ. ಈಗ ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಆಗಿರಲ್ಲ, ಈಗ ಇದು ಮರ್ಡರ್ ಕೇಸ್ಗೆ ಕನ್ವರ್ಟ್ ಆಗಿರುತ್ತೆ. ನೆಕ್ಸ್ಟ್ ನಲ್ಲಿ ಅವಂತಿಕಾ ಶೌರ್ಯನ ಮೀಟ್ ಆಗೋಕೆ ಹೋಗ್ತಾಳೆ. ಈಕೆ ಇಲ್ಲಿ ಬಂದಾಗ ಶೌರ್ಯ ಅವಂತಿಕಾಗೆ ಬೋನ್ ಮ್ಯಾರೋಗೋಸ್ಕರ ಕನ್ವಿನ್ಸ್ ಮಾಡೋಕೆ ಅರ್ಜುನನ್ನ ಇಲ್ಲಿಗೆ ಕಳಿಸಿದಾನ ಅಂತ ಕೇಳ್ತಾನೆ.
ಇದನ್ನು ಕೇಳಿ ಅವಂತಿಕಾಗೆ ತುಂಬಾ ಕೋಪ ಬರುತ್ತೆ. ನೀನು ಮೊದಲು ರಾಕ್ಷಸನಾಗಿದ್ದೆ, ಈಗಲೂ ಕೂಡ ರಾಕ್ಷಸನಾಗಿದ್ದೀಯಾ. ನೀನು ಕೇವಲ ಅಮೈರಾ ಬಯೋಲಾಜಿಕಲ್ ಫಾದರ್ ಆಗಿರ್ಬೋದು, ಆದ್ರೆ ಆಕೆ ರಿಯಲ್ ಫಾದರ್ ಅರ್ಜುನ್ ಅಂತ ಹೇಳ್ತಾಳೆ. ಈಗ ಅವಂತಿಕಾ ಅಲ್ಲಿಂದ ತನ್ನ ಮಗಳ ಹತ್ರ ಬರ್ತಾಳೆ. ಈಕೆಗೆ ಇಲ್ಲಿ ಬಂದು ತುಂಬಾ ಬೇಜಾರಾಗುತ್ತೆ. ಆಕೆ ತನ್ನ ಮಗಳನ್ನ ಈ ಕಂಡೀಷನ್ ಅಲ್ಲಿ ನೋಡೋಕೆ ಆಗ್ತಿರಲ್ಲ. ಇನ್ನೊಂದು ಕಡೆ ಅರ್ಜುನ್ ಮಾತ್ರ ಹೇಗಾದ್ರೂ ಮಾಡಿ ತನ್ನ ಮಗಳನ್ನ ಕಾಪಾಡ್ಬೇಕಂತ ಡಿಸೈಡ್ ಮಾಡಿರ್ತಾನೆ. ಈಗ ಅರ್ಜುನ್ ಮತ್ತೆ ಶೌರ್ಯನ ಮೀಟ್ ಆಗೋಕೆ ಹೋಗ್ತಾನೆ. ಆಗ ಅಲ್ಲಿ ಹರ್ಷವರ್ಧನ್ ಕೂಡ ಇರ್ತಾನೆ. ಅವನು ಅರ್ಜುನ್ಗೆ ಹೇಗಾದ್ರೂ ಮಾಡಿ ಆದಷ್ಟು ಬೇಗ ನನ್ನ ಮಗನ್ನ ಜೈಲಿಂದ ಹೊರಗೆ ತೆಗಿ ಅಂತ ಹೇಳ್ತಾನೆ. ಆಗ ಅರ್ಜುನ್ ಅವರಿಗೆ ನೀವು ಎಲ್ಲ ನಿಜಾನ ಹೇಳಿ, ನಾನು ಇವನನ್ನ ಆದಷ್ಟು ಬೇಗ ಹೊರಗೆ ತರ್ತೀನಿ ಅಂತ ಹೇಳ್ತಾನೆ. ಈಗ ಸೀನ್ ಇಲ್ಲಿಂದ ಮತ್ತೆ ಕೋರ್ಟ್ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಅರ್ಜುನ್ ಒಬ್ಬ ಫಾರೆನ್ಸಿಕ್ ಎಕ್ಸ್ಪರ್ಟ್ ನ ಕರ್ಕೊಂಡು ಬಂದಿರ್ತಾನೆ. ಈಗ ಅರ್ಜುನ್ಗೆ ಆ ಕೀಲಲ್ಲಿ ನಮಗೆ ಒಂದು ಬ್ಲಡ್ ಸ್ಯಾಂಪಲ್ ಸಿಕ್ಕಿದೆ, ಆದ್ರೆ ನಾವು ಅದು ಸುಮಿದು ಅಂತ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ, ಏಕೆಂದ್ರೆ ಆ ಕಾರ್ನ ಕೆಮಿಕಲಿ ವಾಶ್ ಮಾಡಲಾಗಿದೆ. ಇನ್ನು ನಾವು ಬ್ಲಡ್ ಸ್ಯಾಂಪಲ್ ನ ಟೆಸ್ಟ್ ಮಾಡೋಕೆ ಸುಮಿಂದ ನಮಗೆ ಬೇಕಾದಷ್ಟು ಬ್ಲಡ್ ಸಿಕ್ಕಿಲ್ಲ ಅಂತ ಹೇಳ್ತಾಳೆ. ಇನ್ನು ಈ ಆಧಾರದ ಮೇಲೆ ಆ ಬ್ಲಡ್ ಸ್ಯಾಂಪಲ್ ಸುಮಿದು ಅಂತ ನಾವು ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಈಗ ಮಧು ಒಬ್ಬ ಐ ವಿಟ್ನೆಸ್ ನ ಕರ್ಕೊಂಡು ಬಂದಿರ್ತಾಳೆ. ಈತ ಅದೇ ಕಾರ್ ನಿಂತಿದ್ದ ಜಾಗದಲ್ಲಿ ಇದ್ದ ಬಿಲ್ಡಿಂಗ್ ಅಲ್ಲಿ ಇರ್ತಾನೆ. ಈತ ಕೋರ್ಟ್ಗೆ ಅವತ್ತು ರಾತ್ರಿ ನಾನು ಶೌರ್ಯನ ಅಲ್ಲಿ ನೋಡಿದ್ದೆ, ಆತ ತುಂಬಾ ಟೆನ್ಷನ್ ಅಲ್ಲಿದ್ದ, ಆತ ಯಾರೋ ಜೊತೆನೋ ಫೋನ್ ಅಲ್ಲಿ ಮಾತಾಡ್ತಿದ್ದ ಅಂತ ಹೇಳ್ತಾನೆ. ಇದನ್ನು ಕೇಳಿ ಅರ್ಜುನ್ಗೆ ಏನೂ ಅರ್ಥವಾಗಲ್ಲ. ಅವನು ಕೋರ್ಟ್ಗೆ ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಕೇಳ್ತಾನೆ. ಈಗ ಅರ್ಜುನ್ ಅಲ್ಲಿಂದ ಶೌರ್ಯ ಹತ್ರ ಹೋಗ್ತಾನೆ ಮತ್ತು ಆತನಿಗೆ ನಿಜ ಹೇಳು, ನೀನೇ ಸುಮಿನ ಕೊಂದೆ ತಾನೆ ಅಂತ ಕೇಳ್ತಾನೆ. ಆದ್ರೆ ಶೌರ್ಯ ಮಾತ್ರ ಅವನ ಮಾತನ್ನ ಕೇಳಲ್ಲ. ಇಲ್ಲ, ನಾನು ಆಕೆನ ಕೊಂದಿಲ್ಲ, ನೀನು ಕೇಸ್ ಬಗ್ಗೆ ಗಮನ ಕೊಡು ಅಂತ ಹೇಳ್ತಾನೆ. ಈಗ ಅರ್ಜುನ್ಗೆ ತುಂಬಾ ಕೋಪ ಬರುತ್ತೆ, ಆದ್ರೆ ಅವನು ಏನು ಮಾಡೋ ಪೊಸಿಷನ್ ಅಲ್ಲಿರಲ್ಲ. ಈಗ ಅವನು ಅಲ್ಲಿಂದ ಅದೇ ಬಿಲ್ಡಿಂಗ್ ಹತ್ರ ಹೋಗಿ ಚೆಕ್ ಮಾಡ್ತಾನೆ. ಆಮೇಲೆ ಅವನು ಅಲ್ಲಿಂದ ಶೌರ್ಯ ಹೆಂಡತಿ ಗೌರಿನ ಹೋಗಿ ಮೀಟ್ ಆಗ್ತಾನೆ ಮತ್ತು ಆಕೆಗೆ ಅವತ್ತು ರಾತ್ರಿ ಶೌರ್ಯ ಎಷ್ಟು ಗಂಟೆಗೆ ಮನೆಗೆ ಬಂದ ಅಂತ ಕೇಳ್ತಾನೆ. ಆಗ ಆಕೆ ಶೌರ್ಯ ಅವತ್ತು ರಾತ್ರಿ ಸುಮಾರು 1 ಗಂಟೆ ಮೇಲೆ ಮನೆಗೆ ಬಂದಿದ್ದ, ಮನೆಗೆ ಬಂದು ನನಗೆ ತುಂಬಾ ಹೊಡೆದ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಅರ್ಜುನ್ ಶಾಕ್ ಆಗ್ತಾನೆ. ಆಗ ಆಕೆ ಹೌದು, ಅವನು ಯಾವತ್ತು ಕುಡಿದು ಬರ್ತಾನೋ ಅವತ್ತು ನನಗೆ ತುಂಬಾ ಹೊಡಿತಾನೆ, ಅವತ್ತು ತುಂಬಾ ಜಾಸ್ತಿ ಆಗಿತ್ತು, ಅದಕ್ಕೆ ನಾನು ಪೊಲೀಸರಿಗೆ ಕೂಡ ಕಾಲ್ ಮಾಡಿದ್ದೆ ಅಂತ ಹೇಳ್ತಾಳೆ. ಆದ್ರೆ ಆಮೇಲೆ ತಾನೇ ಪೊಲೀಸರಿಗೆ ಕಾಲ್ ಮಾಡಿ ಇಲ್ಲಿ ಏನು ಆಗಿಲ್ಲ ಅಂತ ಹೇಳಿರ್ತಾಳೆ. ಏಕೆಂದ್ರೆ ಶೌರ್ಯ ಫ್ಯಾಮಿಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ, ಅವರ ವಿರುದ್ಧ ಹೋಗೋಕೆ ಆಗಲ್ಲ ಅಂತ ಹೇಳ್ತಾಳೆ. ಈಗ ಸೀನ್ ಮಧು ಕಡೆ ಶಿಫ್ಟ್ ಆಗುತ್ತೆ. ಮಧು ಹಸ್ಬೆಂಡ್ ಆಕೆನ ಒಂದು ದೊಡ್ಡ ರೆಸ್ಟೋರೆಂಟ್ ಗೆ ಊಟಕ್ಕೆ ಕರ್ಕೊಂಡು ಬಂದಿರ್ತಾನೆ. ಇದನ್ನ ನೋಡಿ ಆಕೆ ತುಂಬಾ ಖುಷಿ ಆಗ್ತಾಳೆ. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಕೇಳ್ತಾಳೆ. ಆಗ ಆತ ನನಗೆ ಒಂದು ಜಾಬ್ ಸಿಕ್ಕಿದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮಧು ತುಂಬಾ ಖುಷಿ ಆಗ್ತಾಳೆ. ಆದ್ರೆ ಇಲ್ಲಿ ಮಧುಗೆ ಈ ಜಾಬ್ ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಶೌರ್ಯ ತಂದೆ ಹರ್ಷವರ್ಧನ್ ಅಂತ ಗೊತ್ತಾಗುತ್ತೆ. ಇದನ್ನ ಕೇಳಿ ಮಧುಗೆ ಎಲ್ಲ ಅರ್ಥವಾಗುತ್ತೆ. ಹರ್ಷವರ್ಧನ್ ಮಧು ಈ ಕೇಸಿಂದ ದೂರ ಸರಿಬೇಕಂತ ಆಕೆ ಗಂಡನಿಗೆ ಜಾಬ್ ಕೊಡಿಸಿರ್ತಾನೆ. ಆದ್ರೆ ಮಧು ತನ್ನ ಗಂಡನಿಗೆ ನಾನು ಈ ಕೇಸಿಂದ ದೂರ ಸರಿಯಲ್ಲ, ಏನೇ ಆಗ್ಲಿ ನಾನು ವಾದ ಮಾಡ್ತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಆಕೆ ಗಂಡಗೆ ತುಂಬಾ ಕೋಪ ಬರುತ್ತೆ. ಅವನು ಆಕೆನ ಅಲ್ಲೇ ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಮಧು ಕೂಡ ಅಲ್ಲಿಂದ ಹೋಗ್ತಿರ್ತಾಳೆ. ಆಗ ಅಲ್ಲಿ ಅರ್ಜುನ್ ಬರ್ತಾನೆ. ಈತ ಮಧುನ ನೋಡಿ ಆಕೆಗೆ ಕಾಫಿಗೆ ಕರೀತಾನೆ. ಆಕೆ ಕೂಡ ಒಪ್ಕೋತಾಳೆ. ಇವರು ಇಲ್ಲಿ ಕಾಫಿ ಕುಡಿತಿದ್ದಾಗ ಕೆಲವು ವ್ಯಕ್ತಿಗಳು ಬಂದು ಅರ್ಜುನ್ ಜೊತೆ ಫೋಟೋ ಕೇಳ್ತಾರೆ. ಆಗ ಅರ್ಜುನ್ ತನ್ನ ಫೋನ್ ಅನ್ನ ಅಲ್ಲೇ ಇಟ್ಟು ಫೋಟೋ ತಗೊಳಕ್ಕೆ ಹೋಗ್ತಾನೆ. ಇನ್ನು ಅದೇ ಟೈಮಲ್ಲಿ ಅರ್ಜುನ್ ಅಸಿಸ್ಟೆಂಟ್ ಅವನಿಗೆ ಮೆಸೇಜ್ ಮಾಡ್ತಾನೆ. ಶೌರ್ಯ ಹೆಂಡತಿ ನಮಗೆ ಸಪೋರ್ಟ್ ಮಾಡಕ್ಕೆ ಒಪ್ತಾ ಇಲ್ಲ, ಆಕೆ ಶೌರ್ಯಗೆ ವಿರುದ್ಧ ಹೋಗ್ತಿದ್ದಾಳೆ ಅಂತ ಹೇಳ್ತಾನೆ. ಇದನ್ನ ಮಧು ಓದ್ಬಿಡ್ತಾಳೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಅರ್ಜುನ್ ಬಂದು ತನ್ನ ಫೋನ್ ನ ತಗೋತಾನೆ. ಇನ್ನು ಈಗ ಮಾರನೇ ದಿನ ಕೋರ್ಟ್ ಕೇಸ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮಧು ಗೌರಿನ ಸಾಕ್ಷಿಯಾಗಿ ಕರ್ಕೊಂಡು ಬಂದಿರ್ತಾಳೆ. ಮಧು ಗೌರಿಗೆ ಅವತ್ತು ಶೌರ್ಯ ಎಷ್ಟು ಗಂಟೆಗೆ ಮನೆಗೆ ಬಂದ ಅಂತ ಕೇಳ್ತಾಳೆ. ಆಗ ಗೌರಿ ಮಧುಗೆ ಅವತ್ತು ರಾತ್ರಿ ಶೌರ್ಯ 4 ಗಂಟೆಗೆ ಮನೆಗೆ ಬಂದ, ಅವನು ಬಂದು ನನಗೆ ತುಂಬಾ ಹೊಡೆದ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ. ಶೌರ್ಯ 4 ಗಂಟೆಗೆ ಮನೆಗೆ ಬಂದ್ರೆ 1 ಗಂಟೆಗೆ ಅವನು ಸುಮಿನ ಕೊಂದು ಬಂದಿರಬಹುದು ಅಂತ ಕನ್ಫರ್ಮ್ ಆಗುತ್ತೆ. ಇದನ್ನ ಕೇಳಿ ಅರ್ಜುನ್ ತನ್ನ ಅಸಿಸ್ಟೆಂಟ್ ಗೆ ಒಂದು ಪೇಪರ್ ನ ತಗೊಂಡು ಬರುವಂತೆ ಹೇಳ್ತಾನೆ. ಆ ಪೇಪರ್ ಬಂದಾಗ ಅದರಲ್ಲಿ ಶೌರ್ಯ ಮನೆಯ ಕಾಲ್ ರೆಕಾರ್ಡ್ಸ್ ಇರುತ್ತೆ. ಆಕ್ಚುಲಿ ಶೌರ್ಯ ಅವತ್ತು ರಾತ್ರಿ 1 ಗಂಟೆಗೆ ಮನೆಗೆ ಬಂದಿರ್ತಾನೆ. ಅವನು ಮನೆಗೆ ಬಂದು ಗೌರಿಗೆ ತುಂಬಾ ಹೊಡೆದಿರ್ತಾನೆ. ಇನ್ನು ಶೌರ್ಯ ಮನೆಯ ಎಲ್ಲಾ ಕಾಲ್ಗಳು ರೆಕಾರ್ಡ್ ಆಗಿರುತ್ತೆ. ಇಲ್ಲಿ ಅರ್ಜುನ್ ಆ ಕಾಲ್ ರೆಕಾರ್ಡ್ಸ್ ನ ಪ್ಲೇ ಮಾಡ್ತಾನೆ. ಅದರಲ್ಲಿ ಗೌರಿ ಪೊಲೀಸರಿಗೆ ಕಾಲ್ ಮಾಡಿರ್ತಾಳೆ. ಇನ್ನು ಶೌರ್ಯ ತನಗೆ ಹೊಡಿತಿದ್ದಾನೆ ಅಂತ ಹೇಳ್ತಿರ್ತಾಳೆ. ಇನ್ನು ಅದೇ ಟೈಮಲ್ಲಿ ಬ್ಯಾಕ್ ಗ್ರೌಂಡ್ ನಲ್ಲಿ ಶೌರ್ಯ ಆಕೆಗೆ ಬೈತಿರ್ತಾನೆ. ಆದ್ರೆ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಗೌರಿ ಪೊಲೀಸರಿಗೆ ಕಾಲ್ ಮಾಡಿ ಎಲ್ಲ ಸರಿಯಾಗಿದೆ, ನೀವು ಬರಬೇಡಿ ಅಂತ ಹೇಳಿರ್ತಾಳೆ. ಈಗ ಗೌರಿ ನಿಜ ಹೇಳ್ತಾಳೆ. ಅವತ್ತು ರಾತ್ರಿ ಶೌರ್ಯ 1 ಗಂಟೆಗೆ ಮನೆಗೆ ಬಂದಿದ್ದ, ಅವನು ನನಗೆ ಅವತ್ತು ತುಂಬಾ ಹೊಡೆದ. ಇದೇ ಕೋಪದಲ್ಲಿ ನಾನು ಈ ಕೇಸಲ್ಲಿ ಅವನಿಗೆ ಶಿಕ್ಷೆ ಆಗ್ಲಿ ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಜಡ್ಜ್ ಆಕೆಗೆ ಬೈತಾನೆ. ನಿಮ್ಮ ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ಅವನಿಗೆ ಶಿಕ್ಷೆ ಆಗ್ಬೇಕಿದ್ರೆ ನೀವು ಕೇಸ್ ಹಾಕಿ, ಆದ್ರೆ ಇಂತರ ಕೊಲೆ ಕೇಸಲ್ಲಿ ನೀವು ಸುಳ್ಳು ಸಾಕ್ಷಿ ಹೇಳಬಾರ್ದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಗೌರಿ ಈಗ ಅಲ್ಲಿಂದ ಹೋಗ್ಬಿಡ್ತಾಳೆ. ಈಗ ಕೋರ್ಟ್ ಶೌರ್ಯ ಸುಮಿನ ಕೊಂದಿಲ್ಲ ಅಂತ ಅವನಿಗೆ ಕ್ಲೀನ್ ಚಿಟ್ ಕೊಡುತ್ತೆ. ಇದರಿಂದ ಅವನನ್ನ ಈಗ ಬಿಡುಗಡೆ ಮಾಡಲಾಗುತ್ತೆ. ಈಗ ಹೊರಗೆ ಬಂದಾಗ ಶೌರ್ಯ ಗೌರಿಗೆ ಸ್ವಾರಿ ಕೇಳ್ತಾನೆ. ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ ಅಂತ ಹೇಳ್ತಾನೆ. ಈಗ ಗೌರಿ ಕೂಡ ಅವನನ್ನ ಕ್ಷಮಿಸಿ ಅವನ ಜೊತೆ ಹೋಗ್ಬಿಡ್ತಾಳೆ. ಇನ್ನೊಂದು ಕಡೆ ನಮಗೆ ಅರ್ಜುನ್ ತೋರಿಸ್ತಾರೆ. ಈತ ಶೌರ್ಯನೇ ನೋಡ್ತಿರ್ತಾನೆ. ಆಗ ಅಲ್ಲಿ ಮಧು ಬರ್ತಾಳೆ. ಈಕೆ ಬಂದು ಅರ್ಜುನ್ಗೆ ಮೊದಲಿಂದಲೂ ನೀವು ನನಗೆ ಇನ್ಸ್ಪಿರೇಷನ್ ಆಗಿದ್ರಿ, ಆದ್ರೆ ಈ ಕೇಸಲ್ಲಿ ನೀವು ಮಾಡಿದ್ದು ತಪ್ಪು ಅಂತ ಹೇಳ್ತಾಳೆ. ಈಗ ಇಲ್ಲಿ ಒಂದು ಟ್ವಿಸ್ಟ್ ಓಪನ್ ಆಗುತ್ತೆ. ಆಕ್ಚುಲಿ ಗೌತಮ್ ಬೇಕಂತ ಅವತ್ತು ರಾತ್ರಿ ಮಧುಗೆ ಹೋಟೆಲ್ ನಲ್ಲಿ ಸಿಕ್ಕಿರ್ತಾನೆ. ಇನ್ನು ಬೇಕಂತ ಅವನ ಫೋನ್ ನ ಮಧು ತನ್ನ ಮೆಸೇಜ್ ನ ಓದುವಂತೆ ಇಟ್ಟಿರ್ತಾನೆ.
ಇದರಿಂದ ಮಧು ಅರ್ಜುನ್ ಪ್ಲಾನ್ ಅಲ್ಲಿ ಸಿಕ್ಕಾಕೊಂಡು ಗೌರಿನ ವಿಟ್ನೆಸ್ ಆಗಿ ಕರ್ಕೊಂಡು ಬಂದಿರ್ತಾಳೆ. ಏಕೆಂದ್ರೆ ಅವತ್ತು ರಾತ್ರಿ ಗೌರಿ ಪೊಲೀಸರಿಗೆ ಕಾಲ್ ಮಾಡಿರ್ತಾಳೆ. ಅದೇ ಆಧಾರದ ಮೇಲೆ ಅವನು ಶೌರ್ಯನ ಜೈಲಿಂದ ಹೊರಗೆ ತರ್ತಾನೆ. ಆದ್ರೆ ಮಧುಗೆ ಶೌರ್ಯನೇ ಸೋಮಿನ ಕೊಂದಿದ್ದಾನೆ ಅಂತ ಕನ್ಫರ್ಮ್ ಇರುತ್ತೆ. ಆಕೆ ಅರ್ಜುನ್ ಮೇಲೆ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಈಗ ಅರ್ಜುನ್ ಶೌರ್ಯಗೆ ಮಾತು ಕೊಟ್ಟಂತೆ ತನ್ನ ಕೆಲಸನ ಕಂಪ್ಲೀಟ್ ಮಾಡಿರ್ತಾನೆ. ಈಗ ಶೌರ್ಯ ಹಾಸ್ಪಿಟಲ್ಗೆ ಬಂದು ತನ್ನ ಬೋನ್ ಮ್ಯಾರೋನ ಕೊಡ್ತಾನೆ. ಈಗ ಮೈರಾ ಆಪರೇಷನ್ ಆಗುತ್ತೆ. ಆಕೆ ಗುಣ ಆಗ್ತಾಳೆ. ಇದನ್ನ ನೋಡಿ ಅರ್ಜುನ್ ತುಂಬಾ ಖುಷಿ ಆಗ್ತಾನೆ. ಈಗ ಸೀನ್ ಇಲ್ಲಿಂದ ಶೌರ್ಯ ಕಡೆ ಶಿಫ್ಟ್ ಆಗುತ್ತೆ. ಇವನು ಒಂದು ಕ್ಲಬ್ ಅಲ್ಲಿ ಇರ್ತಾನೆ. ಅವನ ಜೊತೆ ಗೌರಿ ಕೂಡ ಇರ್ತಾಳೆ. ಇವರು ಇಲ್ಲಿ ಪಾರ್ಟಿ ಮಾಡ್ತಿರ್ತಾರೆ. ಇನ್ನು ಅದೇ ಟೈಮ್ ಅಲ್ಲಿ ಅರ್ಜುನ್ ಕೂಡ ಬರ್ತಾನೆ. ಈತ ಬಂದು ಶೌರ್ಯಗೆ ನೀನು ಅವತ್ತು ಅಷ್ಟು ಈಸಿಯಾಗಿ ಸೋಮಿನ ಹೇಗೆ ಕೊಂದೆ ಅಂತ ಕೇಳ್ತಾನೆ. ಇದನ್ನ ಕೇಳಿ ಶೌರ್ಯ ಸ್ವಲ್ಪ ಶಾಕ್ ಆಗ್ತಾನೆ. ಈಗ ಅವತ್ತು ಅಷ್ಟಕ್ಕೂ ಏನಾಯ್ತು ಅಂತ ತೋರಿಸ್ತಾರೆ. ಅವತ್ತು ಕಾರಲ್ಲಿ ಶೌರ್ಯ ಸೋಮಿ ಜೊತೆ ಬಲಾತ್ಕಾರ ಮಾಡೋಕೆ ಟ್ರೈ ಮಾಡಿರ್ತಾನೆ. ಆದ್ರೆ ಆಕೆ ಅವನನ್ನ ಅಪೋಸ್ ಮಾಡ್ತಿರ್ತಾಳೆ. ಆಗ ಅವನು ಕೋಪ ಬಂದು ತನ್ನ ಕೈಯಲ್ಲಿದ್ದ ಕೀಯಿಂದ ಆಕೆ ಕುತ್ತಿಗೆಗೆ ಚುಚ್ಚಿರ್ತಾನೆ. ಆದ್ರೆ ಆಮೇಲೆ ಅವನಿಗೆ ಭಯವಾಗಿರುತ್ತೆ. ಅದಕ್ಕೆ ಅವನು ಆಕೆ ಬಾಡಿನ ಅಲ್ಲೇ ಬಿಸಾಕಿ ಅಲ್ಲಿಂದ ಹೋಗಿರ್ತಾನೆ. ಆಮೇಲೆ ಅವನು ಅಲ್ಲಿಂದ ಸ್ವಲ್ಪ ದೂರ ಬಂದು ತನ್ನ ಹೆಂಡತಿ ಗೌರಿಗೆ ಕಾಲ್ ಮಾಡ್ತಾನೆ ಮತ್ತು ತಾನು ಮಾಡಿದ ಎಲ್ಲ ವಿಷಯನ ಹೇಳಿರ್ತಾನೆ. ಇದು ಗೊತ್ತಾದಾಗ ಗೌರಿ ಒಂದು ಪ್ಲಾನ್ ಮಾಡ್ತಾಳೆ. ಆಕೆ ಪೊಲೀಸರಿಗೆ ಕಾಲ್ ಮಾಡಿ ಶೌರ್ಯ ನನಗೆ ಹೊಡಿತಿದ್ದಾನೆ ಅಂತ ಹೇಳಿರ್ತಾಳೆ. ಇನ್ನು ತನ್ನ ಮನೆಯಲ್ಲಿದ್ದ ಕೆಲಸ ಮಾಡುವ ವ್ಯಕ್ತಿಗೆ ನೀನು ಶೌರ್ಯ ತರ ಮಾತಾಡುವಂತ ಹೇಳಿರ್ತಾಳೆ. ಏಕೆಂದ್ರೆ ಇದರಿಂದ ಪೊಲೀಸರ ರೆಕಾರ್ಡ್ ನಲ್ಲಿ ಕೂಡ ಶೌರ್ಯ ಆ ಟೈಮ್ ಅಲ್ಲಿ ಮನೆಯಲ್ಲಿದ್ದ ಅಂತ ರೆಕಾರ್ಡ್ ಆಗಿರುತ್ತೆ. ಸೊ ಇದೆಲ್ಲ ತಮ್ಮನ್ನ ತಾವು ಕಾಪಾಡಿಕೊಳ್ಳೋಕೆ ಶೌರ್ಯ ಮತ್ತು ಗೌರಿ ಪ್ಲಾನ್ ಆಗಿರುತ್ತೆ. ಆದ್ರೆ ಶೌರ್ಯ ಇಲ್ಲಿ ಒಂದು ಮಿಸ್ಟೇಕ್ ಮಾಡಿರ್ತಾನೆ. ಅವತ್ತು ಅವನು ತನ್ನ ಫೋನ್ ಅನ್ನ ಕ್ಲಬ್ ಅಲ್ಲೇ ಮರೆತು ಬಂದಿರ್ತಾನೆ. ಅದಕ್ಕೆ ಆ ಇನ್ಸಿಡೆಂಟ್ ಆದ್ಮೇಲೆ ಅವನು ಗೌರಿಗೆ ಕಾಲ್ ಮಾಡೋಕೆ ಅಲ್ಲೇ ಇದ್ದ ಒಬ್ಬ ಭಿಕ್ಷುಕನ ಮೊಬೈಲ್ ನ ತಗೊಂಡು ಕಾಲ್ ಮಾಡಿರ್ತಾನೆ. ಆದ್ರೆ ಇದು ಹೊರಗೆ ಬರ್ಬೋದು ಅಂತ ಗೊತ್ತಾಗಿ ಅವನು ತನ್ನ ಕಡೆಯವರನ್ನ ಕಳಿಸಿ ಆ ಭಿಕ್ಷುಕನಿಗೆ ಸಾಯಿಸೋಕೆ ಟ್ರೈ ಮಾಡಿರ್ತಾನೆ. ಆದ್ರೆ ಆ ಭಿಕ್ಷುಕ ಅವರಿಂದ ತಪ್ಪಿಸ್ಕೊಂಡಿರ್ತಾನೆ. ಇನ್ನು ಈ ವಿಷಯ ಅರ್ಜುನ್ ಅಸಿಸ್ಟೆಂಟ್ ಗೆ ಗೊತ್ತಾದಾಗ ಅವನು ಹೋಗಿ ಆ ಭಿಕಾರಿನ ಮೀಟ್ ಆಗಿರ್ತಾನೆ. ಆದ್ರೆ ಇದು ಅರ್ಜುನ್ಗೆ ಮೊದಲೇ ಗೊತ್ತಿರುತ್ತೆ. ಆದ್ರೂ ಅವನು ತನ್ನ ಮಗಳಿಗೋಸ್ಕರ ಸ್ವಲ್ಪ ದಿನ ಸುಮ್ಮನಿರ್ತಾನೆ. ಆದ್ರೆ ಶೌರ್ಯ ಇಲ್ಲಿ ಅರ್ಜುನ್ಗೆ ನೀನು ಈಗ ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಕೋರ್ಟಿಗೆ ನನಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅರ್ಜುನ್ ಸ್ಮೈಲ್ ಮಾಡ್ತಾನೆ. ಇನ್ನು ಅದೇ ಟೈಮ್ ಅಲ್ಲಿ ಪೊಲೀಸರು ಬಂದು ಶೌರ್ಯನ ಅರೆಸ್ಟ್ ಮಾಡ್ತಾರೆ. ಏಕೆಂದ್ರೆ ಅವರ ಹತ್ರ ಶೌರ್ಯ ಸುಮಿನ ಕೊಂದಿದ್ದಾನೆ ಅಂತ ಸಾಕ್ಷ್ಯಗಳು ಇರುತ್ತೆ. ಸೊ ಮೂವಿಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.